ಬೆಳಗಾವಿ ಭಾಗದ ರೈತರ ಕಿಚ್ಚೇನು ತಣ್ಣಗಾಯಿತು. ಸರ್ಕಾರದ ಸಂಧಾನಕ್ಕೆ ಮಣಿದು ಕಟಾವು ಪ್ರಕ್ರಿಯೆ ಕೂಡ ಶುರು ಮಾಡಿಕೊಂಡಿದ್ದಾರೆ. ಆದರೆ ಬಾಗಲಕೋಟೆ ಹಾವೇರಿಯಲ್ಲಿ ಕಬ್ಬಿನ ಕಿಚ್ಚು ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಏನಾರ ಮಂಡತನ ಹಚ್ಚಿದ್ರ ನಾವ ಕಾರ್ಖಾನೆಗೆ ಹೋಗ್ಬೇಕಂತಕ್ಕಂಥದ್ದು. ಎಲ್ಲರೂ ಕೊಡ್ತಾರೆ, ಯಾರು ಕೊಡೋದಿಲ್ಲ ಕ್ರಮ ತಗೋತೀವಿ. ಶುಗರ್ ಫ್ಯಾಕ್ಟರಿ ಮೇಲೆ ಬೆಳಗಾವಿಯಲ್ಲಿ ಎದ್ದಿದ್ದ ಕಬ್ಬಿನ ಜ್ವಾಲೆ ನಿಧಾನಕ್ಕೆ ತಣ್ಣಗಾಯಿತು. ಆದರೆ ಬಾಗಲಕೋಟೆ ರೈತರು ಮಾತ್ರ ಹಿಡಿದ ಹಠ ಬಿಡ್ತಿಲ್ಲ. 3,500 ರೂಪಾಯಿ ನಿಗದಿ ಮಾಡುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಸರ್ಕಾರಕ್ಕೆ ಡೆಡ್ಲೈನ್, ರೈತರ ವಾರ್ನಿಂಗ್. ಸರ್ಕಾರದ ನಿದ್ದೆಗೆಡಿಸ್ತಿದೆ ಕಬ್ಬಿನ ಕಾಡ್ಗಿಚ್ಚು. 3,300 ರೂಪಾಯಿ ಸಾಕಾಗಲ್ಲ, 3,500 ರೂಪಾಯಿ ನಿಗದಿ ಮಾಡುವವರೆಗೂ ನಮ್ಮ ಹೋರಾಟ ನಿಲ್ಲಿಸಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಮನೆ ಮಠ ಬಿಟ್ಟು ರಸ್ತೆಯಲ್ಲೇ ಉಗ್ರ ಹೋರಾಟಕ್ಕಿಳಿದಿದ್ದಾರೆ. ಸಚಿವ ತಿಮ್ಮಾಪುರ ಎಷ್ಟೇ ಪ್ರಯತ್ನ ಪಟ್ಟರೂ ರೈತರು ಮಾತ್ರ ಜಪ್ಪಯ್ಯ ಅಂತಿಲ್ಲ. ಮುಂದಿಟ್ಟ ಹೆಜ್ಜೆಯನ್ನ ಹಿಂದಡಿ ಇಡ್ತಿಲ್ಲ. ಮುಧೋಳದಲ್ಲಿ ಹೋರಾಟದ ಸ್ವರೂಪ ದಿನೇ ದಿನೇ ಜೋರಾಗ್ತಿದ್ದು, ಧಾರವಾಡ, ವಿಜಯಪುರ, ಮುಧೋಳ, ಸಂಕೇಶ್ವರ ನಡುವಿನ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿದ್ರು. ಬಸ್ಗಳನ್ನೆಲ್ಲ ಅಡ್ಡ ಹಾಕಿದ ರೈತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಯಾವಾಗ ಹೋರಾಟ ಜೋರಾಯಿತೋ ಜಿಲ್ಲಾಧಿಕಾರಿಗಳು, ಎಸ್ಪಿ, ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ರೈತರ ಸಭೆ ಮಾಡಿದ್ರು. ಆದರೆ ಅಲ್ಲೂ ಯಾವುದೇ ಪ್ರಯೋಜನವಾಗ್ತಿಲ್ಲ. 3,500 ರೂಪಾಯಿ ನೀಡುವುದಕ್ಕೆ ಮಾಲೀಕರು ಒಪ್ಪದಿದ್ರಿಂದ ಸಭೆ ವಿಫಲವಾಗಿದೆ. ಸರ್ಕಾರ ಆದೇಶದ ಪ್ರಕಾರ ಏನಿದೆಯಲ್ಲ ಅದ್ರ ತಕ್ಕಂಗೆ ನಾವು ಕ್ರಮ ವಹಿಸ್ತೇವೆ. ಅದು ಬಿಟ್ಟು ಹಿಂದಿಂದು ಇವಾಗ ಯಾವುದೂ ನಾವು ಮೊನ್ನೆ 23/10 ಒಂದು ಮೀಟಿಂಗ್ ಮಾಡಿದ್ವಿ ನಾವು ರೈತ ಸಂಘದವರು, ರೈತರ ಜೊತೆಗೆ ಮತ್ತು ಕಾರ್ಖಾನೆ ಅವಾಗ ಕೂಡ ಹೇಳಿದೆವು. ಎಲ್ಲ ಏನೇನು ಒಪ್ಪಂದಗಳಾದರೆ ನೀವು ಲಿಖಿತವಾಗಿರಬೇಕು. ಕಾರ್ಖಾನೆ ಮಾಲೀಕರು ಸರ್ಕಾರ ಹೇಳಿದ್ದೇ ರೇಟ್ ಅಂತಿದ್ದಾರೆ. ಆದರೆ ಬಾಗಲಕೋಟೆ ರೈತರು ಮಾತ್ರ ಇದನ್ನ ಒಪ್ಪೋದಕ್ಕೆ ರೆಡಿ ಇಲ್ಲ. ನಮ್ಮ ಬೇಡಿಕೆ ಈಡೇರದೇ ಇದ್ರೆ ನಮ್ಮ ನಡೆ ಕಾರ್ಖಾನೆ ಕಡೆ ಅಂತ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. 3,500 ರೂಪಾಯಿ ಬೇಡಿಕೆ ಇಟ್ಕೊಂಡೆವು, ಕೊಡಬೇಕಂತಕ್ಕಂಥದ್ದು ನಿರ್ಧಾರಕ್ಕೆ ಬಂದೆವು. ಸರ್ಕಾರ ನಿಮ್ಮನ್ನ ಬಚಾವ್ ಮಾಡೈತಿ, ನೀವು ಸರ್ಕಾರ ಬಚಾವ್ ಮಾಡ್ರಿ. ಇಷ್ಟ ಇವ್ರಿಗೆ ಮುಖ್ಯಮಂತ್ರಿನೂ ಕಬ್ಬು ಕೊಡಂಗಿಲ್ಲ, ಜಿಲ್ಲಾಧಿಕಾರಿ ಕಬ್ಬು ಕೊಡಂಗಿಲ್ಲ. ಕಬ್ಬು ಕೊಡೋರು ನಾವು ಕೂಡ ಮಾತುಕತೆಗೆ ಬರ್ರಿ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಸಚಿವ ತಿಮ್ಮಾಪುರ ಮತ್ತೊಂದು ಸುತ್ತಿನ ಸಭೆ ನಡೆಸಿದ್ರು. ಅದು ಕೂಡ ಠುಸ್ ಆಗಿದೆ. ಕಾರ್ಖಾನೆ ಮಾಲೀಕರು ನೀವು ಹೇಳಿದಂತೆ 50 ರೂಪಾಯಿ ಕೊಡಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಸರ್ಕಾರಿ ಕಾರ್ಖಾನೆ ಮಾಲೀಕರು ಅವ್ರ ಎದುರುಗಡೆನೆ ತೀರ್ಮಾನ ಮಾಡಿರೋದು. ಎಲ್ಲರೂ ಕೊಡ್ತಾರೆ, ಯಾರು ಕೊಡೋದಿಲ್ಲ ಅವರು ಕೂಡ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಯತ್ನಾಳು ಇಲ್ಲದ್ರೆ ಅವನ ಮೇಲೆ ಕ್ರಮ ತಗೋತೀವಿ. ಶುಗರ್ ಫ್ಯಾಕ್ಟರಿ ಮೇಲೆ ಬೆಳಗಾವಿಯಲ್ಲಿ ಶುರುವಾಯಿತು ಕಬ್ಬು ಕಟಾವು. ಅತ ಸರ್ಕಾರದ ನಿರ್ಧಾರದಿಂದ ಫುಲ್ ಖುಷ್ ಆಗಿರೋ ಬೆಳಗಾವಿ ರೈತರು ಕಬ್ಬು ಕಟಾವಿಗೆ ಕೈ ಹಾಕಿದ್ದಾರೆ. ಮಹಾರಾಷ್ಟ್ರದಿಂದ ಕಬ್ಬು ಕಟಾವು ಮಾಡಲು ಜನ ಬಂದಿದ್ದು, ಕಬ್ಬು ಕತ್ತರಿಸೋ ಕೆಲಸ ಬರದಿಂದ ಸಾಗ್ತಿದೆ. ಒಟ್ನಲ್ಲಿ ಎಲ್ಲ ಕಡೆ ಕಬ್ಬಿನ ಆಕ್ರೋಶ ಕಮ್ಮಿ ಆಯಿತು ಅನ್ನೋ ಹೊತ್ತಲ್ಲೇ ಬಾಗಲಕೋಟೆಯಲ್ಲಿ ಧಗಧಗಿಸುತ್ತಿದೆ. ಇಲ್ಲಿನ ರೈತರ ಬೇಡಿಕೆಯನ್ನ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಮಂಜುನಾಥ ತಳವಾರ, ನ್ಯೂಸ್ 18, ಬಾಗಲಕೋಟೆ.